ಅದರಲ್ಲಿ ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ ಮತ್ತು ಇಮ್ಮಡಿ ಪುಲಕೇಶಿ ಮುಂತಾದವರು ದೇಶಕ್ಕಾಗಿ ಮತ್ತು ಕನ್ನಡ ನಾಡಿಗಾಗಿ ಹೋರಾಡಿದ ಮಹನೀಯರು. ಅಂಥವರ ಒಂದು ಚಿತ್ರಣವನ್ನು ನೃತ್ಯದ ಮೂಲಕ ತೋರಿಸಲಿದ್ದಾರೆ ಮತ್ತು ನಮ್ಮ ಕರ್ನಾಟಕದ ಗತವೈಭವವನ್ನು ಸಾರುವ ನಮ್ಮ ಕರುನಾಡು ಎಂಬ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿಗಳು. ರಾಜಾಧಿರಾಜ ದಕ್ಷಿಣ ಪದೇಶ್ವರ ಗಂಡರ ಗಂಡ ವೀರ ಪ್ರಸನ್ನ ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ತಾಯಿಗಿಂತಲೂ ತಾಯಿ ನಾಳೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಕರುನಾಡಿನ ಜನರ ಮನಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹೆಜ್ಜೆ ಹೆಜ್ಜೆಗೂ ಭವ್ಯ ಇತಿಹಾಸವನ್ನು ನೆನಪಿಸುವ ಅರಮನೆಗಳು, ಶಾಸನಗಳು, ಕೋಟೆ ಕೊತ್ತಲಗಳು, ಗುಮ್ಮಟಗಳು, ಐತಿಹಾಸಿಕ ದೇವಾಲಯಗಳು, ಧಾರ್ಮಿಕ ಕ್ಷೇತ್ರಗಳು, ಗಂಗಾ, ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ ಮುಂತಾದ ವೀರ ರಾಜವಂಶಗಳು ಆಳಿದ ಹೆಮ್ಮೆಯ ನಾಡಿಗೆ ಈ ಮಣ್ಣಿನ ಗುಣವಾದ ಸರ್ವಧರ್ಮ ಸಮನ್ವಯತೆಯನ್ನು ಸಾರುತ್ತಿವೆ. ಹೀಗೆ ಒಂದೇ ರಾಜ್ಯದಲ್ಲಿ ಹಲವು ಪ್ರಪಂಚಗಳನ್ನು ಸೃಷ್ಟಿಸಿವೆ. ಊರಂದ್ರೆ ನಮ್ಮೂರು, ಕೊನೆವರೆಗೂ ಬೇರೂರು, ಸಿರಿತನಕ್ಕೆ ಹೆಸರೂರು, ಹಸಿರು ಬಣ್ಣದ ತವರೂರು, ಕನ್ನಡ ಮಡಿಲಲ್ಲಿ, ಕೆಂಪೇಗೌಡ ನೆರಳಲ್ಲಿ, ಉಸಿರು ಉಸಿರಿನಲ್ಲಿ ನೋಡು ಕನ್ನಡ, ನಮ್ಮ ಎದೆಯ ಸೇರಿ ನೋಡುವಿ ಕನ್ನಡ. ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ.
ಪ್ರತಿಭಾಶಾಲಿ ನಮ್ಮ ಮಣ್ಣಿನ ಮಕ್ಕಳು. ನಮ್ಮ ಮಂಡ್ಯದ ಸಕ್ಕರೆಯ ಗುಣವ ಹೊಂದಿರೋ ಜನರೇ ಎಲ್ಲೆಲ್ಲೂ ಸರಳತೆಗೆ ಸಿಗುವರು ಇಲ್ಲಿ ಮೇಡಮ್ ಸುಧಾ ಮೂರ್ತಿ. ಪರಿಸರ ರಕ್ಷಣೆಗೆ ಸಾಲು ಮರದ ತಿಮ್ಮಕ್ಕನವರೇ ಸ್ಫೂರ್ತಿ. ನಡೆದಾಡುವಂತ ದೇವರಿರುವ ನಮ್ಮದೊಂದು ಪುಣ್ಯ ನೆಲ. ಮುಂದು ಬೆಂದು ಬಂದ ಜೀವಗಳಿಗೆ ಶಾಂತಿ ನೀಡುವಂತ ಧರ್ಮಸ್ಥಳ. ಚಿಕ್ಕಮಗಳೂರಿನ ಕಾಫಿ ತೋಟ ಬೀರೋ ಅತಿ ಸುಮಧುರ ಪರಿಮಳ. ಕನ್ನಡ ಕಬ್ಬ ಹಾಡಿ ಹೊಗಳಲು 7 ಜನ್ಮಗಳು ಕೂಡ ಸಾಲಲ್ಲ. ಗಂಗೆ ತುಂಗೆ ಕಾವೇರಿ ತುಂಗಭದ್ರೆ ಮಡಿಲಲ್ಲಿ ಕನ್ನಡಾಂಬೆ ಗಡಿಯಲ್ಲಿ ಸಿರಿತನಕ್ಕೆ ಕೊನೆಯಲ್ಲಿ ಕಾವೇರಿ ಒಲಿದಳು ನೀರಾಗಿ ಹರಿದಳು ಹಳ್ಳ ಕೊಳ್ಳ ತುಂಬಿ ನಮಗೆ ಹಸುರಾದಳು. ಕಾವೇರಿ ಭೂಮಿ ಬೇರು ಸೆಲೆಯಾಗಿ ಸೇರಿದಳು ಸೂರು ನದಿಗಳ ನಾಡು ನಮ್ಮ ಬೀಡು ಸುತ್ತಿ ನೋಡು ಕಾಡು ಮೇಡು ಎಲ್ಲೂ ಎಲ್ಲ ಇಂಥ ನಾಡು ಊರೂರೆಲ್ಲ ಸುತ್ತಿ ನೋಡು ಕನ್ನಡ. ಜೈ ಕನ್ನಡ ಜೈ ಕನ್ನಡ ಜೈ ಕನ್ನಡ ಜೈ ಕನ್ನಡ ಜೈ ಕನ್ನಡ ಜೈ ಕನ್ನಡ. ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕನ್ನಡವೇ. ಈ ಒಂದು ಸ್ತಬ್ಧ ಚಿತ್ರ ಕಾರ್ಯದಲ್ಲಿ ಪ್ರಶಸ್ತಿ ಪಡೆಯತಕ್ಕಂಥ ಶಾಲೆಗಳಿಗೆ ಗೌರವಾನ್ವಿತ ವ್ಯವಸ್ಥಾಪಕ ನಿರ್ದೇಶಕರು ಈ ಒಂದು ಪ್ರಶಸ್ತಿಯನ್ನು ವಿತರಿಸಬೇಕು. ಈ ಒಂದು ಬಹುಮಾನವನ್ನು ಪಡೆಯತಕ್ಕಂಥ ಶಾಲೆ ಕೇಂದ್ರೀಯ ವಿದ್ಯಾಲಯ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಪಡೆಯತಕ್ಕಂಥ ಶಾಲೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಧನ್ಯವಾದಗಳು ತಿಳಿಸುತ್ತಾ ಅದೇ ರೀತಿಯಾಗಿ ಶಾಲಾ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರಿಗೆ ಧನ್ಯವಾದ ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮ ಹೊನ್ನಾರ್ಪಣೆ ಕಾರ್ಯಕ್ರಮ. ಈ ಹೊನ್ನಾರ್ಪಣೆ ಕಾರ್ಯಕ್ರಮವನ್ನು ಶ್ರೀ ಎಂ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.